ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಎಜುಕೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ವಿಜ್ಞಾನ ಅಂದರೆ ಸೈನ್ಸ್ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. 6ರಿಂದ 10ನೇ ತರಗತಿಯ ಪಠ್ಯಪುಸ್ತಕದಿಂದ ತೆಗೆದ ಪ್ರಶ್ನೋತ್ತರಗಳು, ಪರೀಕ್ಷೆಯಲ್ಲಿ ಕೇಳಲಾದ ವಿಜ್ಞಾನದ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಈಗ ರೀಸೆಂಟಾಗಿ RRB, SSC, SDA, FDA, PC, PSI, ಆರ್ಮಿ, ಯೂಸ್ ಆಫ್ ಆಲ್ ಎಕ್ಸಾಮ್ ಅಂದರೆ ಈ ವಿಜ್ಞಾನದ ಪ್ರಶ್ನೋತ್ತರಗಳು ಬಂದ್ಬಿಟ್ಟು ಎಲ್ಲ ಎಕ್ಸಾಮ್ಗೆ ಸಂಬಂಧಿಸಿವೆ ಫ್ರೆಂಡ್ಸ್. ಹಿಂದಿನ ಪರೀಕ್ಷೆಯಲ್ಲಿ ಕೇಳಲಾದ 50+ MCQ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಪ್ರಾಕ್ಟೀಸ್ ಸೆಟ್ 1 ವಿಡಿಯೋವನ್ನು ನೋಡಿಲ್ಲವೋ ಈಗಲೇ ಹೋಗಿ ನೋಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ ಎಜುಕೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ಪ್ರೋಟೀನ್ಗಳ ಕೊರತೆಯಿಂದ ಉಂಟಾಗುವ ರೋಗ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ಕ್ವಾಸಿಯೋರ್ಕರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಕ್ವಾಸಿಯೋರ್ಕರ್ ಅಂದರೆ ಪ್ರೋಟೀನ್ಗಳ ಕೊರತೆಯಿಂದ ಉಂಟಾಗುವ ರೋಗ ಕ್ವಾಸಿಯೋರ್ಕರ್ ಆಗಿರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 2. ಬೇಕಿಂಗ್ ಸೋಡಾದ ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, NaHCO3 ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಬೇಕಿಂಗ್ ಸೋಡಾದ ರಾಸಾಯನಿಕ ಸೂತ್ರ NaHCO3 ಆಗಿರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 3. ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, ಲಿವರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಲಿವರ್ ಬಂದ್ಬಿಟ್ಟು ಇದು ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಆಗಿರುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಮಾನವನ ದೇಹದ ಅತಿ ದೊಡ್ಡ ಅಂಗ ಬಂದ್ಬಿಟ್ಟು ಚರ್ಮ ಆಗಿರ್ತದೆ ಫ್ರೆಂಡ್ಸ್. ಪ್ರಶ್ನೆ 4. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಮಾನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಅಂಪೇರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂಪೇರ್ ಬಂದ್ಬಿಟ್ಟು ಇದು ವಿದ್ಯುತ್ ಪ್ರವಾಹವನ್ನು ಅಳೆಯುವ ಮಾನ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 5. ಬ್ಯಾಟರಿಗಳಲ್ಲಿ ಕಂಡುಬರುವ ಆಮ್ಲ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ಸಲ್ಫುರಿಕ್ ಆಮ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಲ್ಫುರಿಕ್ ಆಮ್ಲ ಬಂದ್ಬಿಟ್ಟು ಇದು ಬ್ಯಾಟರಿಗಳಲ್ಲಿ ಕಂಡುಬರುವ ಆಮ್ಲ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 6. ಕೆಲಸದ ಏಕಮಾನ ಯಾವುದು? ಕೆಲಸದ ಏಕಮಾನ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಜೂಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಜೂಲ್ ಬಂದ್ಬಿಟ್ಟು ಇದು ಕೆಲಸದ ಏಕಮಾನ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 7. ಒಂದು ಕ್ಯಾಲರಿ ಎಂದರೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, 4.18 ಜೂಲ್ಸ್. ಅಂದರೆ ಒಂದು ಕ್ಯಾಲೋರಿ ಅಂತಂದರೆ 4.18 ಜೂಲ್ಸ್ ಆಗಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 8. ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುವ ರೋಗ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ರಿಕೆಟ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುವ ರೋಗ ಬಂದ್ಬಿಟ್ಟು ರಿಕೆಟ್ಸ್ ಆಗಿದೆ ನೋಡಿ ಫ್ರೆಂಡ್ಸ್. ವಿಟಮಿನ್ ಎ ಕೊರತೆಯಿಂದ ಇರುಳು ಕುರುಡು, ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ, ವಿಟಮಿನ್ ಬಿ ಕೊರತೆಯಿಂದ ಬೆರವಿರು ರೋಗ ಉಂಟಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 9. ಕ್ರೋಮಿಯಂನ ಪರಮಾಣು ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, 24 ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಕ್ರೋಮಿಯಂನ ರಾಸಾಯನಿಕ ಸಂಖ್ಯೆ ಬಂದ್ಬಿಟ್ಟು 24 ಆಗಿರ್ತದೆ ಫ್ರೆಂಡ್ಸ್. ಪ್ರಶ್ನೆ 10. ಹೈಡ್ರೋಜನ್ ಪರಮಾಣು ರಾಶಿ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, 1 ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಹೈಡ್ರೋಜನ್ನ ಪರಮಾಣು ರಾಶಿ ಸಂಖ್ಯೆ ಬಂದ್ಬಿಟ್ಟು 1 ಆಗಿರ್ತದೆ ಫ್ರೆಂಡ್ಸ್. ಪ್ರಶ್ನೆ 11. ವಿಂಡೋ ಕ್ಲೀನರ್ಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಆಪ್ಷನ್ ನಂಬರ್ ಸಿ ಬಂದ್ಬಿಟ್ಟು ಅಮೋನಿಯಂ ಹೈಡ್ರಾಕ್ಸೈಡ್, ಇದು ವಿಂಡೋ ಕ್ಲೀನರ್ಗಳಲ್ಲಿ ಇದನ್ನು ಬಳಸಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 12. ಯಾವ ಜೀವಕೋಶದ ಅಂಗಗಳು ಅಂತರ್ಜೀವಕೋಶದ ಮಾರ್ಗವಾಗಿ ಉತ್ಪಾದನದ ಮೇಲ್ಮೈಯಾಗಿ ಕಾರ್ಯನಿರ್ವಹಿಸುತ್ತವೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 13. ಹಾಲಿನ ಸಾಂದ್ರತೆಯನ್ನು ಅಳೆಯುವ ಮಾನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಲ್ಯಾಕ್ಟೋಮೀಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಲ್ಯಾಕ್ಟೋಮೀಟರ್ ಬಂದ್ಬಿಟ್ಟು ಇದು ಹಾಲಿನ ಸಾಂದ್ರತೆಯನ್ನು ಅಳೆಯುವ ಮಾನ ಆಗಿದೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಅಲ್ಟಿಮೀಟರ್ ಬಂದು ಎತ್ತರವನ್ನು ಅಳೆಯುವ ಮಾನವಾಗಿದೆ. ಬ್ಯಾರೋಮೀಟರ್ ಬಂದ್ಬಿಟ್ಟು ಇದು ವಾತಾವರಣದ ಒತ್ತಡವನ್ನು ಅಳೆಯುವ ಮಾನವಾಗಿದೆ. ಅನಿಮೋಮೀಟರ್ ಬಂದ್ಬಿಟ್ಟು ಇದು ಗಾಳಿಯ ವೇಗವನ್ನು ಅಳೆಯುವ ಮಾನ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 14. ಸೂರ್ಯನಿಂದ ಬರುವ ನೇರಳಾತೀತ ವಿಕಿರಣಗಳಿಂದ ಭೂಮಿಯ ಮೇಲ್ಮೈಯನ್ನು
ಯಾವ ಅನಿಲ ರಕ್ಷಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ಓಜೋನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಓಜೋನ್ ಪದರ ಬಂದ್ಬಿಟ್ಟು ಇದು ಸೂರ್ಯನಿಂದ ಬರುವ ನೇರಳಾತೀತ ವಿಕಿರಣಗಳಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಿಸುತ್ತದೆ ಫ್ರೆಂಡ್ಸ್. ಪ್ರಶ್ನೆ 15. ವಿಜ್ಞಾನದ ಆವರ್ತಕ ಕೋಷ್ಟಕದಲ್ಲಿ ಎಚ್ ಯಾವ ರಾಸಾಯನಿಕ ಅಂಶವನ್ನು ಸೂಚಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, ಹೈಡ್ರೋಜನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೈಡ್ರೋಜನ್ ಬಂದ್ಬಿಟ್ಟು ಇದು ವಿಜ್ಞಾನದ ಆವರ್ತಕ ಕೋಷ್ಟಕದಲ್ಲಿ ಎಚ್ ಸಿಂಬಲ್ ಆಗಿ ಹೈಡ್ರೋಜನ್ ಕಾರ್ಯನಿರ್ವಹಿಸುತ್ತದೆ ಫ್ರೆಂಡ್ಸ್. ಪ್ರಶ್ನೆ 16. ಯುಕ್ಯಾರಿಯೋಟ್ ಮತ್ತು ಪ್ರೊಕ್ಯಾರಿಯೋಟ್ನಲ್ಲಿ ಯಾವ ಅಂಗಗಳು ಕಂಡುಬರುತ್ತವೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ರೈಬೋಸೋಮ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಯುಕ್ಯಾರಿಯೋಟ್ ಮತ್ತು ಪ್ರೊಕ್ಯಾರಿಯೋಟ್ನಲ್ಲಿ ಇವು ರೈಬೋಸೋಮ್ನಲ್ಲಿ ಕಂಡುಬರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 17. ಟೈಫಾಯ್ಡ್ ಜ್ವರ ಯಾವುದರಿಂದ ಉಂಟಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ಬ್ಯಾಕ್ಟೀರಿಯಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಬ್ಯಾಕ್ಟೀರಿಯಾದಿಂದ ಟೈಫಾಯ್ಡ್ ಜ್ವರ ಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 18. ಎರೆಹುಳು ಪ್ರಾಣಿ ಸಾಮ್ರಾಜ್ಯದ ಯಾವ ಗುಂಪಿಗೆ ಸೇರಿದೆ? ಅಂದರೆ ಎರೆಹುಳು ಬಂದ್ಬಿಟ್ಟು ಇದು ಯಾವ ಪ್ರಾಣಿ ಸಾಮ್ರಾಜ್ಯದ ಗುಂಪಿಗೆ ಸೇರಿದೆ ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಅನಿಲಿಡ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅನಿಲಿಡ್ಸ್ ಬಂದ್ಬಿಟ್ಟು ಇದು ಎರೆಹುಳ ಪ್ರಾಣಿ ಸಾಮ್ರಾಜ್ಯದ ಗುಂಪಿಗೆ ಸೇರಿದೆ ಫ್ರೆಂಡ್ಸ್. ಪ್ರಶ್ನೆ 19. ಜೀವಕೋಶದ ಶಕ್ತಿಯ ಕರೆನ್ಸಿ ಎಂದು ಯಾವುದನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, ATP ಅಂತ ಹೇಳ್ಬೋದು ಫ್ರೆಂಡ್ಸ್. ATP ಅಂತಂದರೆ ಅಡಿನೋ ಟ್ರೈಸ್ ಫಾಸ್ಫೇಟ್ ಅಂತ ಕರೀತಾರೆ ಫ್ರೆಂಡ್ಸ್. ಇದು ಜೀವಕೋಶದ ಶಕ್ತಿಯ ಕರೆನ್ಸಿ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 20. ಗೋಬರ್ ಗ್ಯಾಸ್ನಲ್ಲಿ ಕಂಡುಬರುವ ಅನಿಲ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ಮೀಥೇನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಮೀಥೇನ್ಗೆ CH4 ಅಂತ ಕರೀತಾರೆ ಫ್ರೆಂಡ್ಸ್. ಈ ಗೋಬರ್ ಗ್ಯಾಸ್ನಲ್ಲಿ ಕಂಡುಬರುವ ಅನಿಲ ಇದಾಗಿದೆ ಫ್ರೆಂಡ್ಸ್. ಪ್ರಶ್ನೆ 21. CNGಯ ವಿಸ್ತೃತ ರೂಪ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಅಂದರೆ ಆಪ್ಷನ್ ನಂಬರ್ ಡಿ ಬಂದ್ಬಿಟ್ಟು ಇದು CNGಯ ವಿಸ್ತೃತ ರೂಪ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 22. ಎಥಿಲಿನ್ನ ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, C2H4 ಅಂತ ಹೇಳ್ಬೋದು ಫ್ರೆಂಡ್ಸ್. C2H4 ಬಂದ್ಬಿಟ್ಟು ಇದು ಎಥಿಲಿನ್ನ ರಾಸಾಯನಿಕ ಸೂತ್ರ ಆಗಿದೆ ಫ್ರೆಂಡ್ಸ್. ಅಂದರೆ ಅಣುಸೂತ್ರ ಇದೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 23. ತುಕ್ಕಿನ ರಾಸಾಯನಿಕ ಅಣುಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, Fe2O3 ಅಂದರೆ Fe2O3 ಬಂದ್ಬಿಟ್ಟು ಇದು ತುಕ್ಕಿನ ರಾಸಾಯನಿಕ ಸೂತ್ರ ಆಗಿರ್ತದೆ ಫ್ರೆಂಡ್ಸ್. ಪ್ರಶ್ನೆ 24. ಗ್ಯಾಲ್ವನೀಕರಣದಲ್ಲಿ ಬಳಸುವ ಅನಿಲ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ಸತು ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಆಪ್ಷನ್ ನಂಬರ್ ಸಿ, ಸತು ಬಂದ್ಬಿಟ್ಟು ಇದು ಗ್ಯಾಲ್ವನೀಕರಣದಲ್ಲಿ ಬಳಸುವ ಅನಿಲ ಆಗಿದೆ ಫ್ರೆಂಡ್ಸ್. ಇದನ್ನು ಜಿಂಕ್ ಅಂತ ಕೂಡ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 25. ಕಬ್ಬಿನ ತುಕ್ಕು ಹಿಡಿದಾಗ ಅದರ ತೂಕ ಏನಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಹೆಚ್ಚಾಗುತ್ತದೆ ನೋಡಿ ಫ್ರೆಂಡ್ಸ್. ಅಂದರೆ ಒಂದು ಕಬ್ಬಿನ ತುಕ್ಕು ಹಿಡಿದಾಗ ಅದರದ ತೂಕ ಬಂದ್ಬಿಟ್ಟು ಹೆಚ್ಚಾಗುತ್ತದೆ ನೋಡಿ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ, ಹೆಚ್ಚಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 26. ಕಟ್ಟಿಗೆ ಇದು ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ಅವಾಹಕತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಕಟ್ಟಿಗೆ ಬಂದ್ಬಿಟ್ಟು ಇದು ಅವಾಹಕತೆ. ಅಂದರೆ ಇದರಲ್ಲಿ ವಿದ್ಯುತ್ ಹರಿಯುವುದಿಲ್ಲ ಫ್ರೆಂಡ್ಸ್. ಆದ್ದರಿಂದ ಇದು ಕಟ್ಟಿಗೆ ಬಂದ್ಬಿಟ್ಟು ಅವಾಹಕತೆ ಆಗಿರ್ತದೆ ಫ್ರೆಂಡ್ಸ್. ಪ್ರಶ್ನೆ 27. ಭೂಮಿಯಲ್ಲಿ ಅತಿ ಹೇರಳವಾಗಿ ಸಿಗುವ ಎರಡನೆಯ ಧಾತು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ಸಿಲಿಕಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಿಲಿಕಾನ್ ಬಂದ್ಬಿಟ್ಟು ಇದು ಭೂಮಿಯಲ್ಲಿ ಸಿಗುವ ಅತಿ ಹೇರಳವಾಗಿ ಇರುವ ಎರಡನೆಯ ಧಾತು ಇದಾಗಿದೆ ಫ್ರೆಂಡ್ಸ್. ಪ್ರಶ್ನೆ 28. ಗ್ಲೂಕೋಸ್ನ ರಾಸಾಯನಿಕ ಅಣುಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, C6H12O6 ಅಂದರೆ C6H12O6 ಬಂದ್ಬಿಟ್ಟು ಇದು ಗ್ಲೂಕೋಸ್ನ ರಾಸಾಯನಿಕ ಸೂತ್ರ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 29. ವಿದ್ಯುತ್ ಬಲ್ಬ್ನಲ್ಲಿರುವ ತಂತಿ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಇಲ್ಲಿ ಕ್ವಶನ್ ಕೇಳ್ತಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ಟಂಗ್ಸ್ಟನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಟಂಗ್ಸ್ಟನ್ ಬಂದ್ಬಿಟ್ಟು ಇದರ ಸಿಂಬಾಲಿಕಲ್ ಆಗಿ W ಅಂತ ಇದನ್ನು ಕರೀತಾರೆ ಫ್ರೆಂಡ್ಸ್. ಈ ವಿದ್ಯುತ್ ಬಲ್ಬ್ನಲ್ಲಿರುವ ತಂತಿ ಟಂಗ್ಸ್ಟನ್ನಿಂದ ಮಾಡಲ್ಪಟ್ಟಿದೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 30. ಕೆಳಗಿನವುಗಳಲ್ಲಿ ಯಾವುದರಿಂದ ಗಾಜನ್ನು ಮಾಡಲ್ಪಟ್ಟಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, ಮರಳು ಬಂದ್ಬಿಟ್ಟು ಇದು ಗಾಜು ಇದೆಯಲ್ಲ ಫ್ರೆಂಡ್ಸ್, ಇದು ಮರಳಿನಿಂದ ಮಾಡಲ್ಪಟ್ಟಿದೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 31. ಯಾವುದರಲ್ಲಿ ಬಂಗಾರ ಕರಗುವುದು?
ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಅಕ್ವರಿಜಿಯಾ. ಅಕ್ವರಿಜಿಯಾದಲ್ಲಿ ಬಂಗಾರ ಕರಗುತ್ತದೆ ಫ್ರೆಂಡ್ಸ್. ಅದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಅಕ್ವರಿಜಿಯಾ ನೋಡಿ ಫ್ರೆಂಡ್ಸ್. ಪ್ರಶ್ನೆ 32, ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವ ರೋಗ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸ್ಕರ್ವಿ ರೋಗ ನೋಡಿ ಫ್ರೆಂಡ್ಸ್. ಸ್ಕರ್ವಿ ರೋಗ ಬಂದ್ಬಿಟ್ಟು ಇದು ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 33, ಕೆಳಗಿನವುಗಳಲ್ಲಿ ಯಾವುದು ಬಣ್ಣವಿಲ್ಲದ ವಾಸನೆ ಇಲ್ಲದ ವಿಷಕಾರಿ ಅನಿಲ ಆಗಿದೆ ಫ್ರೆಂಡ್ಸ್? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಕಾರ್ಬನ್ ಮೊನಾಕ್ಸೈಡ್ ಬಂದ್ಬಿಟ್ಟು ಇದು ಬಣ್ಣವಿಲ್ಲದ ವಾಸನೆ ಇಲ್ಲದ ವಿಷಕಾರಿ ಅನಿಲ ಆಗಿದೆ ಫ್ರೆಂಡ್ಸ್. ಇದು ಕಾರ್ಬನ್ ಮೊನಾಕ್ಸೈಡನ್ನು ಸಿಂಬಾಲಿಕಲ್ ಆಗಿ CO ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 34, ಕೆಳಗಿನವುಗಳಲ್ಲಿ ಯಾವುದು ಇಂಗಾಲದ ಬಹುರೂಪವಲ್ಲ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಸತು ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಕೋಬಾಲ್ಟ್ ಬಂದ್ಬಿಟ್ಟು ಇದು ಇಂಗಾಲದ ಬಹುರೂಪ, ನಿಕ್ಕಲ್ ಬಂದ್ಬಿಟ್ಟು ಇದು ಇಂಗಾಲದ ಬಹುರೂಪ, ಕಬ್ಬಿಣ ಬಂದ್ಬಿಟ್ಟು ಇದು ಇಂಗಾಲದ ಬಹುರೂಪವಾಗಿದೆ ಫ್ರೆಂಡ್ಸ್. ಸತು ಮಾತ್ರ ಬಂದ್ಬಿಟ್ಟು ಇದು ಇಂಗಾಲದ ಬಹುರೂಪ ಆಗಿಲ್ಲ ಫ್ರೆಂಡ್ಸ್. ಆದ್ದರಿಂದ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಸತು ನೋಡಿ ಫ್ರೆಂಡ್ಸ್. ಪ್ರಶ್ನೆ 35, ನಕ್ಷತ್ರದಲ್ಲಿನ ಶಕ್ತಿಯ ಮೂಲ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಪರಮಾಣು ಸಮ್ಮಿಲನ. ಅಂದರೆ ಪರಮಾಣು ಸಮ್ಮಿಲನ ಬಂದ್ಬಿಟ್ಟು ಇದು ನಕ್ಷತ್ರದಲ್ಲಿನ ಶಕ್ತಿಯ ಮೂಲ ಇದಾಗಿದೆ ಫ್ರೆಂಡ್ಸ್. ಪ್ರಶ್ನೆ 36, ಕ್ಲೋರೋಫಿಲ್ನಲ್ಲಿ ಕಂಡುಬರುವ ಲೋಹ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಮ್ಯಾಗ್ನೀಸಿಯಂ ಅಂತ ಹೇಳ್ಬೋದು ಫ್ರೆಂಡ್ಸ್. ಮ್ಯಾಗ್ನೀಸಿಯಂ ಬಂದ್ಬಿಟ್ಟು ಇದು ಕ್ಲೋರೋಫಿಲ್ನಲ್ಲಿ ಕಂಡುಬರುವ ಲೋಹ ಇದಾಗಿದೆ ಫ್ರೆಂಡ್ಸ್. ಪ್ರಶ್ನೆ 37, ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ನೆರವಾಗಿರುವ ಅನಿಲ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಇಂಗಾಲದ ಡೈಆಕ್ಸೈಡ್. ಅಂದರೆ ಇಂಗಾಲದ ಡೈಆಕ್ಸೈಡ್ ಬಂದ್ಬಿಟ್ಟು ಇದು ಸಸ್ಯಗಳ ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ನೆರವಾಗುವ ಅನಿಲ ಇದಾಗಿದೆ ಫ್ರೆಂಡ್ಸ್. ಪ್ರಶ್ನೆ 38, ಪ್ರೋಟೀನ್ಗಳ ಕಾರ್ಖಾನೆ ಎಂದು ಯಾವುದನ್ನು ಕರೆಯುತ್ತಾರೆ? ಪ್ರೋಟೀನ್ಗಳ ಕಾರ್ಖಾನೆ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ರೈಬೋಸೋಮ್ನ ಕರೀತಾರೆ ಫ್ರೆಂಡ್ಸ್. ರೈಬೋಸೋಮ್ ಬಂದ್ಬಿಟ್ಟು ಇದು ಪ್ರೋಟೀನ್ಗಳ ಕಾರ್ಖಾನೆ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 39, ಆತ್ಮಹತ್ಯಾ ಚೀಲ ಎಂದು ಯಾವುದನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಲೈಸೋಸೋಮ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಲೈಸೋಸೋಮ್ ಬಂದ್ಬಿಟ್ಟು ಇದು ಆತ್ಮಹತ್ಯಾ ಚೀಲ ಅಂತ ಇದನ್ನು ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 40, ಸಾರಜನಕ ಅತಿ ಹೆಚ್ಚು ಯಾವುದರಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಯೂರಿಯಾ ಗೊಬ್ಬರ ಅಂತ ಹೇಳ್ಬೋದು ಫ್ರೆಂಡ್ಸ್. ಯೂರಿಯಾ ಗೊಬ್ಬರದಲ್ಲಿ 45% ಸಾರಜನಕ ಕಂಡುಬರುತ್ತದೆ ಫ್ರೆಂಡ್ಸ್. ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಯೂರಿಯಾ ಗೊಬ್ಬರ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 41, ಡಯಾಲಿಸಿಸ್ ಯಾವ ರೋಗದ ಅಂಗಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮೂತ್ರಪಿಂಡ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಮೂತ್ರಪಿಂಡ ಬಂದ್ಬಿಟ್ಟು ಅಂದರೆ ಕಿಡ್ನಿ ಇದೆಯಲ್ಲ ಫ್ರೆಂಡ್ಸ್, ಇದು ಡಯಾಲಿಸಿಸ್ ರೋಗದ ಅಂಗಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 42, ಕೆಳಗಿನವುಗಳಲ್ಲಿ ಯಾವುದು ಹಗುರವಾದ ಅನಿಲ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಜಲಜನಕ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಜಲಜನಕ ಬಂದ್ಬಿಟ್ಟು ಇದು ಹಗುರವಾದ ಅನಿಲ ಇದಾಗಿದೆ ಫ್ರೆಂಡ್ಸ್. ಪ್ರಶ್ನೆ 43, ಕೆಳಗಿನವುಗಳಲ್ಲಿ ಹಗುರವಾದ ಲೋಹ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಲೀಥಿಯಂ ಅಂತ ಹೇಳ್ಬೋದು ಫ್ರೆಂಡ್ಸ್. ಲೀಥಿಯಂ ಬಂದ್ಬಿಟ್ಟು ಇದು ಕೆಳಗಿನವುಗಳಲ್ಲಿ ಹಗುರವಾದ ಲೋಹ ಇದಾಗಿದೆ ಫ್ರೆಂಡ್ಸ್. ಪ್ರಶ್ನೆ 44, ಈ ಕೆಳಗಿನವುಗಳಲ್ಲಿ ಭಾರವಾದ ಲೋಹ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಅಸ್ಮಿಯಂ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಸ್ಮಿಯಂ ಬಂದ್ಬಿಟ್ಟು ಇದು ಕೆಳಗಿನವುಗಳಲ್ಲಿ ಭಾರವಾದ ಲೋಹ ಇದಾಗಿದೆ ಫ್ರೆಂಡ್ಸ್. ಪ್ರಶ್ನೆ 45, DNA ವಿಸ್ತೃತ ರೂಪ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಡಿ ಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್. ಅಂದರೆ ಡಿ ಆಕ್ಸಿರೈಬೋ ನ್ಯೂಕ್ಲಿಕ್ ಆಮ್ಲ ಬಂದ್ಬಿಟ್ಟು ಇದು DNA ವಿಸ್ತೃತ ರೂಪ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 46, DNA ಆಗಿರುವುದು ಯಾವುದರಿಂದ? ಅಂದರೆ DNA ಬಂದ್ಬಿಟ್ಟು ಇದು ಯಾವುದರಿಂದ ಆಗಿದೆ ಅಂತ ಇಲ್ಲಿ ಕೇಳಿದರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ನ್ಯೂಕ್ಲಿಯೋಟೈಡ್ಸ್. ಅಂದರೆ ನ್ಯೂಕ್ಲಿಯೋಟೈಡ್ಸ್ನಿಂದ DNA ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 47, ನೀರಿನಲ್ಲಿ ಅತಿ ಹೆಚ್ಚು ಸಾಂದ್ರತೆ ಇರುವುದು ಎಷ್ಟು? ಅಂದರೆ ನೀರಿನಲ್ಲಿ ಅತಿ ಹೆಚ್ಚು ಸಾಂದ್ರತೆ ಇರ್ತದೆ ಫ್ರೆಂಡ್ಸ್, ಅದು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 4 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನೀರಿನಲ್ಲಿ ಅತಿ ಹೆಚ್ಚು ಸಾಂದ್ರತೆ ಮಾಡೋದ್ರಿಂದ
ಗರಿಷ್ಠ ಬಂದ್ಬಿಟ್ಟು ಇದು 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 48, ನೀರಿನ ಕುದಿಯುವ ಬಿಂದು ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 100 ಡಿಗ್ರಿ ಸೆಲ್ಸಿಯಸ್, ಅಂದರೆ 100 ಡಿಗ್ರಿ ಸೆಲ್ಸಿಯಸ್ ಬಂದ್ಬಿಟ್ಟು ಇದು ನೀರಿನ ಕುದಿಯುವ ಬಿಂದು ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 49, ಅಯೋಡಿನ್ ಕೊರತೆಯಿಂದ ಉಂಟಾಗುವ ರೋಗ ಯಾವುದು? ಅಂದರೆ ಅಯೋಡಿನ್ ಕೊರತೆಯಿಂದ ಉಂಟಾಗುವ ರೋಗ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಗಳಗಂಡ ಅಂತ ಹೇಳ್ಬೇಕು ಫ್ರೆಂಡ್ಸ್. ಅಂದರೆ ಗಳಗಂಡ ಬಂದ್ಬಿಟ್ಟು ಇದು ಅಯೋಡಿನ್ ಅಂದರೆ ಉಪ್ಪಿನ ಕೊರತೆಯಿಂದ ಗಳಗಂಡ ರೋಗ ಉಂಟಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 50 ಬಂದ್ಬಿಟ್ಟು ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಏನೆನ್ನುವರು? ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕಾನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.